ತಮ್ಗುಂಡಿನ ತಾವೇ ತಕೊಳ್ಳೋದು ಅಂತಾರೆ ಗೊತ್ತಾ. ಅಮೆರಿಕ ಕೂಡ ಇವಾಗ ಅದನ್ನೇ ಮಾಡ್ತಿದೆ. ಏನಂದ್ರೆ ಇವಾಗ ಮುಂಚೆನೆ ಅಮೆರಿಕದಲ್ಲಿ ಸುಮಾರು ಪ್ರಾಬ್ಲಮ್ಸ್ ಇದೆ. ಸುಮಾರು $38 ಟ್ರಿಲಿಯನ್ ಅಷ್ಟು ಸಾಲ, $1.8 ಟ್ರಿಲಿಯನ್ ಅಷ್ಟು ಟ್ರೇಡ್ ಡೆಫಿಸಿಟ್, ಮತ್ತೆ ಅಮೆರಿಕಾಗೆ ಜಸ್ಟ್ ಇಂಟ್ರೆಸ್ಟ್ ನ ಪೇ ಮಾಡಕ್ಕೆ $1 ಟ್ರಿಲಿಯನ್ ಬೇಕು, ಮತ್ತೆ ಇಂಡೈರೆಕ್ಟ್ ಆಗಿ ರೈಸ್ ಆಗ್ತಾ ಇರೋಂತ ಇನ್ಫ್ಲೇಷನ್. ಇಷ್ಟೆಲ್ಲಾ ಪ್ರಾಬ್ಲಮ್ ಇದ್ರೂ ಕೂಡ ಅಮೆರಿಕ ನನ್ನನ್ನು ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ಮೆರಿತಿತ್ತು. ಇದಕ್ಕೆ ಮೇನ್ ರೀಸನ್ ಏನ್ ಗೊತ್ತಾ? ಡಾಲರ್ ಇಸ್ ದ ವರ್ಲ್ಡ್ ಕರೆನ್ಸಿ ಅಂತ. ಇದೇ ಧೈರ್ಯದಿಂದ ಅಮೆರಿಕ 2022ರಲ್ಲಿ ರಷ್ಯಾ ಉಕ್ರೇನ್ ವಾರಲ್ಲಿ ಎಂಟ್ರಿ ಕೊಡುತ್ತೆ. ರಷ್ಯಾಗೆ ಇಮಿಡಿಯೇಟ್ಲಿ ವಾರ್ನ ಸ್ಟಾಪ್ ಮಾಡಬೇಕು ಅಂತ ಆರ್ಡರ್ ಮಾಡ್ತು. ಆದ್ರೆ ರಷ್ಯಾ ಇವ್ರ ಮಾತಿಗೆ ತಲೆನೇ ಕೆಡ್ಸ್ಕೊಂಡಿಲ್ಲ, ವಾರ್ನ ಕಂಟಿನ್ಯೂ ಮಾಡ್ತು. ಇದಕ್ಕೆ ಸಿಟ್ಟು ಬಂದಂತ ಅಮೆರಿಕ ರಷ್ಯಾ ಮೇಲೆ ಸ್ಯಾಂಕ್ಷನ್ ಹಾಕಿ ಸುಮಾರು $300 ಬಿಲಿಯನ್ ಅಷ್ಟು ಫಾರಿನ್ ರಿಸರ್ವ್ಸ್ ನ ಫ್ರೀಸ್ ಮಾಡಿಸುತ್ತೆ. ರಷ್ಯಾ ಯುದ್ಧ ಮಾಡಕ್ಕೆ ದುಡ್ಡು ಸಿಗಬಾರ್ದು ಅಂತ. ಇದರಿಂದ ಇಡೀ ಜಗತ್ತಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಏನಂದ್ರೆ ಡಾಲರ್ ಮೇಲೆ ಡಿಪೆಂಡ್ ಆಗೋದು ಎಷ್ಟು ಡೇಂಜರ್ ಅಂತ. ಆಮೇಲೆ ಎಲ್ಲಾ ದೇಶಗಳು ಡಿಸೈಡ್ ಮಾಡ್ತವೆ ಹೆಂಗಾದ್ರೂ ಮಾಡಿ ಡಾಲರ್ ಬಾಲನ ಕಟ್ ಮಾಡ್ಲೇಬೇಕು ಅಂತ. ನಿಧಾನವಾಗಿ ಸೆಂಟ್ರಲ್ ಬ್ಯಾಂಕ್ಗಳು ಡಾಲರ್ ನ ರೀಪ್ಲೇಸ್ ಮಾಡಿ ಗೋಲ್ಡ್ ನ ಬೈ ಮಾಡಿ ರಿಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಿಸ್ಟ್ರಿಲೇ ಫಸ್ಟ್ ಟೈಮ್ ಡಾಲರ್ ರಿಸರ್ವ್ಸ್ ಗಿಂತ ಗೋಲ್ಡ್ ರಿಸರ್ವ್ ಜಾಸ್ತಿ ಆಗಿರೋದು ಅಂದ್ರೆ ಅದು ಈ ಟೈಮ್ ಅಲ್ಲೇನೆ. ಇದಕ್ಕೆ ಮೇನ್ ಆಗಿ ಸಾಥ್ ಕೊಟ್ಟಿದ್ದು ಅಂದ್ರೆ ಅದು ಇಂಡಿಯಾ ಮತ್ತೆ ಚೈನಾ. ಈ ರೀಸನ್ಗೋಸ್ಕರ ಟ್ರಂಪ್ ನಮ್ಮ ಇಂಡಿಯಾ ಮೇಲೆ ತಾರೀಫ್ ಅನ್ನೋ ಹೆಸರಲ್ಲಿ ವಾರ್ ಮಾಡ್ತಾನೆ ಇದ್ದಾನೆ. ಇದರಲ್ಲಿ ನಿಜವಾಗ್ಲೂ ವಿನ್ ಆಗೋದು ಯಾರು? ಇಂಡಿಯಾನ ಇಲ್ಲ ಅಮೆರಿಕಾನ?